कांग्रेस ने अपने मैनिफेस्टो में जो कहा है वो चिंताजनक है, गंभीर है। ये कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे। मेरी माताओं बहनों, ये आपका मंगलसूत्र भी बचने नहीं देंगे, यहां तक जाएंगे, मैं कहने आया हूं। ಹಲೋ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮೋದಿ ಅವರೇ. ಮೊನ್ನೆ ನಿಮ್ಮ ಅಭಿಮಾನಿಗಳ ಜೊತೆ ಒಂದು ಸಂದರ್ಶನವನ್ನು ಮಾಡಿದ್ರಿ, ನೋಡ್ತಾ ಇದ್ದೆ ನಾನು. ಭಾಳ ದೊಡ್ಡ ದೊಡ್ಡ ನಿರೀಕ್ಷೆಗಳಿದ್ವು. ಎಲೆಕ್ಟ್ರಲ್ ಬಾಂಡಿಗೆ ಸಂಬಂಧಪಟ್ಟ ಒಂದಿಷ್ಟು ಪ್ರಶ್ನೆಗಳೇನಾದ್ರು ಬರ್ಬೋದಾ, ನೀವು ಅದಕ್ಕೆ ಉತ್ತರವನ್ನು ಕೊಡಬಹುದಾ ಅಂತ ಅನ್ಕೊಂಡ್ವಿ. ಇದ್ರ ಜೊತೆಗೆ ಇಡಿ, ಸಿಬಿಐ ದುರುಪಯೋಗ ಅಂತ ಏನೇನೋ ಪಾಪ ನಿಮ್ಮ ಅಭಿಮಾನಿಗಳು ಪ್ರಶ್ನೆಗಳನ್ನು ಕೇಳ್ತಾರೆ, ನೀವು ಅದಕ್ಕೆ ಸೂಕ್ತವಾದ ಉತ್ತರಗಳನ್ನು ಕೊಡದೆ ಏನೇನೋ ಹೇಳ್ತಾ ಹೋದ್ರಿ. ಸ್ಕ್ರಿಪ್ಟೆಡ್ ಇಂಟರ್ವ್ಯೂ ಆದರೂ ಕೂಡ ಕರೆಕ್ಟಾಗಿರೋಂಥ ಔಟ್ಪುಟ್ ಕೊಡೋದ್ರಲ್ಲಿ ನೀವು ಸೋತು ಹೋದ್ರಿ. ಅದು ಯಾವುದೂ ಕೂಡ ಬೇಜಾರಿಲ್ಲ, ಯಾಕಂದರೆ ಅವೆಲ್ಲ ನಿರೀಕ್ಷಿತ. ಆದರೆ ಮಂಗಳಸೂತ್ರ, ಹಿಂದೂ ಮುಸ್ಲಿಂ, ನಿಮ್ಮ ಒಳಗಡೆ ಇರುವಂಥ ಇಸ್ಲಾಮೋಫೋಬಿಯಾವನ್ನು ಒಂದು ಸೆಕೆಂಡ್ ಹೊರಗಡೆ ಹಾಕ್ಬಿಟ್ರಲ್ಲ ಮೋದಿಯವರೇ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ಅನ್ನೋ ಕಾನ್ಸೆಪ್ಟನ್ನ ಮಾತಾಡಲೇ ಇಲ್ಲ. ಸ್ಪೆಷಲಿ 2024 ಚುನಾವಣೆಯಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ರಾಜಕಾರಣವನ್ನೇ ಮಾಡಿಕೊಂಡು ಬಂದ ಅದೇ ಉಸಿರಾಡುತ್ತಿದ್ದಂಥವ್ರಿಗೆ ಟಿಕೆಟನ್ನು ಕೊಡದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕಡೆಗೆ ಏನಾದರೂ ಮೋದಿಯವರು ಹೋಗ್ತಾ ಇದ್ದಾರಾ? 2002 ಗುಜರಾತ್ ಹತ್ಯಾಕಾಂಡದ ಕರಿಛಾಯೆಯಿಂದ ಹೊರಗೆ ಬರಲು ಪರಿತಪಿಸುತ್ತಿರುವಂತಹ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನರೇಂದ್ರ ಮೋದಿಯವರು ಬದಲಾಗಿ ಹೋದ್ರ ಅನ್ನುವಂಥ ಪ್ರಶ್ನೆ. ದೇಶದ ಅಭಿವೃದ್ಧಿಯೇ ಉಸಿರಾಡ್ತಾರಾ, ದೇಶದ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಿದ್ದಾರಾ ಅನ್ನುವಂಥ ಚರ್ಚೆಗಳೇನಾದರೂ ಶುರು ಆಗುತ್ತೆ ಅನ್ಬೇಕಾದ್ರೆ ನಿಮ್ಮೊಳಗಡೆ ಕಾಂಗ್ರೆಸ್ಸನ್ನು ಟೀಕಿಸುವ ಬರದಲ್ಲಿ ವಾಪಸ್ಸು ಮುಸಲ್ಮಾನರ ಬುಡಕ್ಕೆ ಕೈ ಇಟ್ಟ ನಿಮ್ಮ ಕೊಳಕು ಮನಸ್ಸು ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ ಮೋದಿ ಅವರೇ. ನೋಡಿ, ಕಾಂಗ್ರೆಸ್ಸು ಈ ಸಲದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಒಂದಿಷ್ಟು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿದೆ. ಕರ್ನಾಟಕದಲ್ಲಿ ಮತ್ತು ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ವರ್ಕೌಟ್ ಆಗಿದೆ. ಕರ್ನಾಟಕದಲ್ಲಂತೂ ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ. ಅದರ ಬೆನಿಫಿಟನ್ನು ಇಲ್ಲಿನ ಜನ ಪಡ್ಕೋತಿದ್ದಾರೆ. ಅದೇ ಥರ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ 1 ವರ್ಷಕ್ಕೆ ಪ್ರತಿ ಮಹಿಳೆಗೆ 1 ಲಕ್ಷ ರೂಪಾಯಿ ಕೊಡೋದ್ರಿಂದ ಹಿಡಿದು ಹಲವಾರು ಗ್ಯಾರಂಟಿಗಳನ್ನು ಕೊಟ್ಟಿದೆ. ಆ ಪೈಕಿ ಅವರು ಕೊಟ್ಟಂತಹ ಅತ್ಯಂತ ಪ್ರಮುಖವಾದಂತಹ ಗ್ಯಾರಂಟಿ ಯಾವುದಂದರೆ ದೇಶದ ಸಂಪತ್ತನ್ನು ಸಮಾನವಾಗಿ ಹಂಚುವಂಥ ಒಂದು ಗ್ಯಾರಂಟಿ ಕೊಟ್ಟಿದೆ. ಸಂಪತ್ತನ್ನು ಸಮಾನವಾಗಿ ಹಂಚುವಂತಹ ಗ್ಯಾರಂಟಿಯ ಆ ಪದವನ್ನು ಕೇಳಿಯೇ ನರೇಂದ್ರ ಮೋದಿಯವರ ಜಂಗಾಬಲವೇ ಉಡುಗಿ ಹೋಗಿದೆ. ಅದಕ್ಕೆ ಕಾರಣ ಏನು ಅಂದರೆ ಕೇವಲ ಶ್ರೀಮಂತರನ್ನೇ ಶ್ರೀಮಂತಗೊಳಿಸಿದ, ಕೇವಲ ಶ್ರೀಮಂತರ ಸಾಲವನ್ನೇ ಮನ್ನಾಗೊಳಿಸಿದ, ಶ್ರೀಮಂತರ ಪರವಾಗಿಯೇ ನಿಂತ, ಶ್ರೀಮಂತರಿಗೆ ಸಾಥ್ ಕೊಟ್ಟಂತಹ ನರೇಂದ್ರ ಮೋದಿ ಅವರಿಗೆ ಯಾವಾಗ ಶ್ರೀಮಂತರ ಸಂಪತ್ತು, ಅಕ್ರಮವಾಗಿ ಸಂಗ್ರಹಿಸಿದ ಸಂಪತ್ತು, ಅಕ್ರಮವಾಗಿ ಕೊಳ್ಳೆ ಹೊಡೆದಂಥ ಸಂಪತ್ತು, ಆ ಸಂಪತ್ತನ್ನೆಲ್ಲ ಪತ್ತೆ ಹಚ್ಚಿ ಅವರ ಮೂಲ, ಅವರ ಆದಾಯ ಸಂಗ್ರಹ, ಅದರ ವ್ಯಾಪ್ತಿ, ಆಳ ಅಗಲ ಎಲ್ಲವನ್ನು ಪತ್ತೆ ಹಚ್ಚಿ ಎಲ್ಲವನ್ನು ತನಿಖೆ ಮಾಡಿ ಆ ಸಂಪತ್ತನ್ನೆಲ್ಲ ಸಮಾನವಾಗಿ ಹಂಚುತ್ತೇವೆ, ಇಡೀ ದೇಶದ ಬಡವರಿಗೆ ಹಂಚುತ್ತೇವೆ, ದೇಶದ ನಿರ್ಗತಿಕರಿಗೆ ಹಂಚುತ್ತೇವೆ, ದೇಶದಲ್ಲಿರುವಂತಹ ಆ ಪಾಪದ ಜನರಿಗೆ, ಆ ಬಡ ಜನರಿಗೆ ಸಂಪತ್ತನ್ನು ಸಮಾನಾಗಿ ಹಂಚಿ ಅವರನ್ನು ಶ್ರೀಮಂತಗೊಳಿಸುತ್ತೇವೆ, ಅವರನ್ನು ನೆಮ್ಮದಿಯಿಂದ ಬದುಕುವಂಥ ವಾತಾವರಣವನ್ನು ಕಲ್ಪಿಸುತ್ತೇವೆ. ಒನ್ಸ್ ಅಗೇನ್ ಉಳುವವನೇ ಭೂಮಿಗೆ ಒಡೆಯ ಥರದ ಕಾನ್ಸೆಪ್ಟ್ ಇದು, ಈ ಗ್ಯಾರಂಟಿ. ಇಂದಿರಾ ಗಾಂಧಿ ಕಾಲದಲ್ಲಿ ಉಳುವವನೇ ಭೂಮಿಗೆ ಒಡೆಯ ಅನ್ನುವಂತಹ ಜಮೀನ್ದಾರಿ ಪದ್ಧತಿಯನ್ನು ಎಮರ್ಜೆನ್ಸಿಯಲ್ಲಿ ಜಾರಿಗೆ ತಂದ್ರಲ್ಲ ಇಂದಿರಾ ಗಾಂಧಿ ಅವರು. ಇವತ್ತಿಗೆ ಬಡವ ಒಂದು ಹೊತ್ತಿನ ಊಟ ನೆಮ್ಮದಿಯಿಂದ ಮಾಡ್ತಿದ್ದಾನೆ ಅಂದರೆ ಅದಕ್ಕೆ ಕಾರಣ ಇಂದಿರಾ ಗಾಂಧಿ. ಬರೀ ಶ್ರೀಮಂತರದ್ದೇ ಭೂ ಒಡೆತನ, ಬರೀ ಶ್ರೀಮಂತರೇ ಭೂ ಮಾಲೀಕರು,
ಕೂಲಿ ಮಾಡೋದಕ್ಕೆ ಹೋಗಬೇಕಾಗಿತ್ತು, ಗುಲಾಮಗಿರಿಯಿಂದ ದುಡಿಬೇಕಾಗಿತ್ತು. ಎಷ್ಟೋ ವರ್ಷಗಳ ಕಾಲ ಇವನು ದುಡಿದು, ಇವನು ಬಿತ್ತಿ, ಇವನು ಬೆಳೆದು ಅವರ ಮನೆಯನ್ನು ತುಂಬಿಸ್ಬೇಕಾಗಿತ್ತು, ಅವರನ್ನು ಶ್ರೀಮಂತಗೊಳಿಸಬೇಕಾಗಿತ್ತು. ಇವನು ಅರೆಹತ್ತಿನ ಊಟಕ್ಕೂ ಕೂಡ ಪರಿತಪಿಸಬೇಕಾಗಿತ್ತು. ರಾತ್ರಿ ಉಳುವವನೇ ಭೂಮಿಗೆ ಒಡೆಯ ಅನ್ನೋ ಕಾನೂನು ತಂದು ಆ ಬಡವರು ಬದುಕೋ ಥರ ಮಾಡಿದ್ದು ಇಂದಿರಾ ಗಾಂಧಿ. ಇದು ಕೂಡ ಅಷ್ಟೇ, ಶ್ರೀಮಂತರ ಬಳಿ ಇರುವಂತಹ ಅಕ್ರಮ ಸಂಪತ್ತನ್ನು ಪತ್ತೆ ಹಚ್ಚಿ ಅದನ್ನು ಸಮಾನಾಗಿ ಬಡವರಿಗೆ ಹಂಚುತ್ತೇವೆ ಅನ್ನುವಂಥ ಗ್ಯಾರಂಟಿ ಕೊಟ್ಟರೆ ನರೇಂದ್ರ ಮೋದಿಯವರು ಇದನ್ನು ಯಾವ ಥರ ಟ್ವಿಸ್ಟ್ ಮಾಡ್ತಾರಂದರೆ, ಕಷ್ಟಪಟ್ಟು ಸಂಗ್ರಹಿಸಿದ ಸಂಪತ್ತನ್ನು, ಪಾಪ ಅದಾನಿ ಅಂಬಾನಿ ಇವರೆಲ್ಲ ಬಹಳ ಕಷ್ಟಪಟ್ಟು ದುಡಿದು ಸಂಗ್ರಹಿಸಿದ ಸಂಪತ್ತನ್ನು ಪಾಪ ವಿಜಯ್ ಮಲ್ಯ, ನೀರವ್ ಮೋದಿ, ಮೆಹುಲ್ ಚೋಕ್ಸಿ, ಲಲಿತ್ ಮೋದಿ ಎಲ್ಲ ಕೊಳ್ಳೆ ಹೊಡೆದು ದೇಶವನ್ನು ಲೂಟಿ ಮಾಡಿ ಓಡ್ ಹೋದ್ರಲ್ಲ, ಪಾಪ ಇವರೆಲ್ಲ ಕಷ್ಟಪಟ್ಟು ದುಡಿದು ಸಂಗ್ರಹಿಸಿದ ಸಂಪತ್ತನ್ನು ಕಾಂಗ್ರೆಸ್ಸು ಯಾವ ಲೆಕ್ಕದಲ್ಲಿ ಹಂಚಿಕೆ ಮಾಡಿಬಿಡುತ್ತೆ. ಯಾವ ನ್ಯಾಯ ಇದು? ಪಾಪ ವಿಜಯ್ ಮಲ್ಯ ಎಷ್ಟು ಕಷ್ಟಪಟ್ಟು ಆಸ್ತಿ ಮಾಡಿಟ್ಟಿದ್ದಾನೆ, ಅಕ್ರಮನ ಸಕ್ರಮನ ಎಷ್ಟು ಕಷ್ಟಪಟ್ಟು ಮಾಡಿಟ್ಟಿದ್ದಾನೆ. ಇದನ್ನ ಕಾಂಗ್ರೆಸ್ಸು ಪತ್ತೆ ಹಚ್ಚುತ್ತಂತೆ, ಅದನ್ನು ಎಲ್ಲರಿಗೂ ಹಂಚಿಬಿಡುತ್ತಂತೆ. ಆ ಎಲ್ಲರಿಗೂ ಅನ್ನೋ ಕಾನ್ಸೆಪ್ಟಲ್ಲಿ ನರೇಂದ್ರ ಮೋದಿಯವರು ಮುಸಲ್ಮಾನರನ್ನ ಮುನ್ನೆಲೆಗೆ ತರ್ತಾರೆ. ನರೇಂದ್ರ ಮೋದಿ ಒಳಗಡೆ ಇರುವಂತಹ ಇಸ್ಲಾಮೋಫೋಬಿಯಾ ನೋಡಿ ಹೇಗಿದೆ ಅಂತ. ಕಾಂಗ್ರೆಸ್ ಶ್ರೀಮಂತರ ಅಕ್ರಮ ಸಂಪತ್ತನ್ನು ಪತ್ತೆ ಹಚ್ಚಿ ಅದನ್ನು ಈ ದೇಶದ ಬಡವರಿಗೆ ಹಂಚ್ತಾರೆ ಅನ್ನೋದಕ್ಕೆ ಕಷ್ಟ ಆಗ್ತಿದೆ ಮೋದಿಯವರಿಗೆ. ಯಾಕಂದರೆ ಈ ಕಾನ್ಸೆಪ್ಟು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಅಂತ ಅವ್ರಿಗೂ ಗೊತ್ತಾಗಿದೆ. ಹಾಗಾಗಿ ಇವರು ಇಲ್ಲಿವರೆಗೂ ಮಾಡಿಕೊಂಡು ಬಂದಂತಹ ಮಂದಿರ ಮಸೀದಿ ರಾಜಕಾರಣದ ಮುಂದುವರಿದ ಭಾಗವಾಗಿ ಒನ್ಸ್ ಅಗೇನ್ ಕಾಂಗ್ರೆಸ್ಸಿನ ಬಡವರ ಪರವಾದ, ಇವತ್ತಿಗೆ ಉಳುವವನೇ ಭೂಮಿಗೆ ಒಡೆಯ ಅನ್ನೋ ಕಾನ್ಸೆಪ್ಟ್ ಇವತ್ತು ಬಂದಿದ್ರು, ಮೋದಿಯವರು ಅದನ್ನು ಕೂಡ ಮುಸಲ್ಮಾನರಿಗೆ ತಳಕು ಹಾಕ್ತಾ ಇದ್ರು ಅಂತ ಅನಿಸುತ್ತೆ. ನೋಡಿ, ಜಮೀನ್ದಾರರ ಹಿಡಿತದಲ್ಲಿದ್ದ ಭೂಮಿಯನ್ನು ಮುಸಲ್ಮಾನರಿಗೆ ಹಂಚುವ ಉದ್ದೇಶದಿಂದ ಇವರು ಮಾಡಿದ್ರು ಅಂತ. ಆದರೆ ಮುಸಲ್ಮಾನರಿಗೆ ಹಂಚಿದ್ರಾ? ಜಮೀನ್ದಾರರು ಇದರ ಅವರು? ಆದರೆ ಇವರು ಅದನ್ನು ಮಾಡ್ತಾ ಇದ್ರು. ಈಗ ಶ್ರೀಮಂತರ ಬಳಿ ಇರುವಂಥ ಅಕ್ರಮ ಸಂಪತ್ತನ್ನು ಪತ್ತೆ ಹಚ್ಚಿ ಅದನ್ನು ಸಮಾನಾಗಿ ಎಲ್ಲರಿಗೂ ಹಂಚ್ತೇವೆ, ಎಲ್ಲರಿಗೂ ಕೂಡ ಒಂದು ಒಳ್ಳೆ ಬದುಕನ್ನು ಕೊಡುತ್ತೇವೆ. ಇಲ್ಲಿ ಶ್ರೀಮಂತ ಮಾತ್ರ ಶ್ರೀಮಂತ ಆಗಿ ಹೋಗ್ತಾನೆ, ಬಡವನಾಗಿ ಉಳ್ಕೊಂಡಿದ್ದಾನೆ. ಹಾಗಾಗಿ ಒಂದೇ ಕಡೆ ಸಂಗ್ರಹವಾಗ್ತಾ ಇರುವಂತಹ ಆ ಹಣ, ಆ ಆಸ್ತಿ, ಆ ಸಂಪತ್ತು, ಇದನ್ನೆಲ್ಲ ನಾವು ಪತ್ತೆ ಹಚ್ಚಿ ನಾವು ಬಡವರಿಗೆ ಕೊಡ್ತೀವಿ ಅನ್ನುವಂತಹ ಕಾನ್ಸೆಪ್ಟನ್ನು ಮೋದಿ ಅವರು ಹೇಳ್ತಾರೆ. ಮಂಗಳಸೂತ್ರಕ್ಕೆ ಹೋಲಿಕೆ ಮಾಡ್ತಾರೆ. ಮಂಗಳಸೂತ್ರ ಅಂದರೆ ಹಿಂದೂ ಸಂಪ್ರದಾಯ. ಹಿಂದೂ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಚಿನ್ನ ಮಾಡ್ಕೊಂಡಿರ್ತಾರೆ. ಇವರು ಅದಕ್ಕೂ ಕೈ ಹಾಕಿ ಅದನ್ನು ಹೋಗಿ ಮುಸಲ್ಮಾನರಿಗೆ ಹಂಚ್ತಾರೆ, ಹೆಚ್ಚು ಮಕ್ಕಳವ್ರಿಗೆ ಹಂಚ್ತಾರೆ. ಇದು ಸರಿನಾ ಅಂತ ಮೋದಿ ಕೇಳ್ತಾರೆ. ಆಮೇಲೆ ಹೆಣ್ಣು ಮಕ್ಕಳು ಮಂಗಳಸೂತ್ರ ಅದೊಂದು ಬದುಕು, ಅದೊಂದು ಜೀವನ, ಅದನ್ನು ಕೂಡ ಮುಸಲ್ಮಾನರಿಗೆ ಹಂಚ್ತಾರೆ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಪ್ರಧಾನಿ. मेरी माताओं बहनों, ये आपका मंगलसूत्र भी बचने नहीं देंगे, यहां तक जाएंगे मैं कहने आया. ಒಬ್ಬ ಪ್ರಧಾನಮಂತ್ರಿ ಮಾತಾಡೋದಾ ಇದು? ಒಬ್ಬ ಪ್ರಧಾನಮಂತ್ರಿಯಿಂದ ಇದನ್ನು ನಿರೀಕ್ಷೆ ಮಾಡಕ್ ಸಾಧ್ಯನಾ ನಾವು? ಯಾವ ರೀತಿಯಲ್ಲಿ ಇವರು ಗ್ಯಾರಂಟಿ ಕೊಟ್ಟರೋ ಇದನ್ನು ಯಾವ ರೀತಿಯಲ್ಲಿ ಇವರು ಟ್ವಿಸ್ಟ್ ಮಾಡ್ತಾರೆ ನೋಡಿ. ಯಾಕಂದ್ರೆ ಶ್ರೀಮಂತರನ್ನು ಶ್ರೀಮಂತಗೊಳಿಸಿದ ಮೋದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಶ್ರೀಮಂತರ ಬುಡಕ್ಕೆ ಕೈ ಹಾಕಿ ಅವರ ಅಕ್ರಮ ಆದಾಯವನ್ನ ಬಡವರಿಗೆ ಹಂಚ್ತಾರೆ ಅನ್ನೋದನ್ನು ತಡ್ಕೊಳಕ್ಕಾಗ್ತಿಲ್ಲ. ಹಾಗಾಗಿ ಇದನ್ನು ವಿರೋಧಿಸುವ ಬರದಲ್ಲಿ ಕಾಂಗ್ರೆಸ್ಸು ಹಿಂದೂ ಹೆಣ್ಣು ಮಕ್ಕಳು ಸಂಗ್ರಹ ಮಾಡಿಟ್ಟಂತಹ ಚಿನ್ನ, ಹಿಂದೂ ಹೆಣ್ಣು ಮಕ್ಕಳ ಕತ್ತಿನಲ್ಲಿರುವಂತಹ ಮಂಗಳಸೂತ್ರ ಅದಕ್ಕೆ ಕೈ ಹಾಕಿ ಅದನ್ನ ಕಿತ್ತು ಮುಸಲ್ಮಾನರಿಗೆ ಹಂಚ್ತಾರೆ ಅಂತ ಹೇಳ್ತಾರೆ. ಅಂದರೆ ಈ ನರೇಂದ್ರ ಮೋದಿ ನಮ್ಮ ದೇಶದ ಅದೆಂಥ ದುರಂತ ಪ್ರಧಾನಿಯಾಗಿರ್ಬೋದು ಲೆಕ್ಕ ಹಾಕಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೀರಾ, ಪ್ರತಿ ಯೋಜನೆಯಲ್ಲೂ, ಪ್ರತಿ ಕಾರ್ಯಕ್ರಮದಲ್ಲೂ, ಪ್ರತಿ ಮಾತಿನಲ್ಲೂ ಒಂದು ಧರ್ಮದ ವಿರುದ್ಧವಾದಂಥ ನಿಲುವನ್ನು ತಾಳ್ತೀರಾ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತೀರಾ. ಅದಕ್ಕೆ ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಲ್ಲ ನಿಮ್ದು, ಸಬ್ಕಾ ಸಾಥ್ ಸಬ್ಕಾ ವಿನಾಶ್ ನಿಮ್ದು. ಸಬ್ಕಾ ಸಾಥ್ ಅದಾನಿ ಅಂಬಾನಿಗೆ ಸಾಥ್, ಸಬ್ಕೆ ವಿನಾಶ್. ಶ್ರೀಮಂತರ ಸಾಥ್, ಬಡವರ ವಿನಾಶ್. ಕೋಮುವಾದದ ರಾಜಕಾರಣದಲ್ಲೇ ಮೈ ಮರೆತಿರುವಂತಹ ನಿಮ್ಮಂತ ನಾಯಕತ್ವದಲ್ಲಿ ನಾವು ಇವರು ಕೋಮುವಾದಿಗಳಿಗೆ ಟಿಕೆಟ್ ಕೊಡಲಿಲ್ಲ, ಮೋದಿ ಇಸ್ ಗ್ರೇಟ್ ಅಂತ ಹೇಳ್ಬಿಟ್ಟು ಬೆನ್ನು ತಟ್ಟುವಂತಹ, ಅರ್ಜೆನ್ಸಿಗೆ ಬೀಳುವಂತಹ ಪ್ರಗತಿಪರ ಜಗತ್ತಿಗೆ ತಲೆಗೆ ಮುಟಕಿ ಮಾತಾಡಬೇಕಾಗಿದೆ ನಾವು ಇವತ್ತು. ಇದರ ಜೊತೆಗೆ ಕರ್ನಾಟಕದಲ್ಲಿ ಒಂದಿಷ್ಟು ಜಾಹೀರಾತು ರಾಜಕೀಯ ನಡೀತಾ ಇದೆ. ಆ ಜಾಹೀರಾತು ರಾಜಕೀಯದ ಪ್ರಕಾರ ಕಾಂಗ್ರೆಸ್ನವರು ಬಿಜೆಪಿಯ ಚೊಂಬು,
ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದೆ ಅಂತ ಒಂದು ಆ್ಯಡ್ ಅನ್ನು ಬಿಡ್ತಾರೆ. ಆ ಆ್ಯಡ್ಗೆ ವಿರುದ್ಧವಾಗಿ ಬಿಜೆಪಿ ತಾವು ಕಾಂಗ್ರೆಸ್ ಡೇಂಜರ್ ಅಂತ ಒಂದು ಆ್ಯಡನ್ನು ಬಿಟ್ಟಿದೆ. ಎರಡು ಆ್ಯಡನ್ನು ನಾನು ವಿವರಿಸ್ತೀನಿ ಸ್ನೇಹಿತರೆ. ಕಾಂಗ್ರೆಸ್ ಕೊಟ್ಟಂತಹ ಚೊಂಬು ಆ್ಯಡಿನಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಾಡಿದಂತಹ ಆರ್ಥಿಕ ಅನ್ಯಾಯದ ಬಗ್ಗೆ, ಮಲತಾಯಿ ಧೋರಣೆಯ ಬಗ್ಗೆ ಪ್ರಶ್ನೆಗಳನ್ನು ಮಾಡ್ತಾರೆ. ಆದರೆ ಬಿಜೆಪಿ ಬರೀ ಕೋಮುವಾದವನ್ನು ಮಾಡುತ್ತೆ. ಹಿಂದೂ ಮುಸ್ಲಿಂ ಅನ್ನೋ ಆ್ಯಂಗಲ್ನಲ್ಲೇ ಆ್ಯಡನ್ನು ಕೊಡುತ್ತೆ. ಸುರಕ್ಷತೆ ಭದ್ರತೆ ಅಂತ ಹೇಳುತ್ತೆ. ಅಲ್ಲಿ ಯಾರೋ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ತಾರಂತೆ, ಅದೇ ಕಾಂಗ್ರೆಸ್ ಹೊಣೆ ಅಂತೆ. ಪುಲ್ವಾಮಾ ದಾಳಿ ಮಾಡೋದಕ್ಕೆ ಯಾರು ನಿಮ್ಮ ಅಪ್ಪಂದ್ರು ಹೊಣೆನಾ? ಪ್ರಶ್ನೆ ಕೇಳಬೇಕಾ? ಇಲ್ಲಿ ಯಾರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ದ, ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಮಾಡಿದ್ರು, ಅದೆಲ್ಲ ಕಾಂಗ್ರೆಸ್ಸೇ ಕುಮ್ಮಕ್ಕಿನಿಂದ ಆಗಿದ್ದು, ಕಾಂಗ್ರೆಸ್ ಬಂದಿದ್ದಕ್ಕೆ ಆಗಿದ್ದು ಅಂತ ಸ್ಟೇಟ್ಮೆಂಟನ್ನು ಇವ್ರು ಕೊಡ್ತಾರೆ. ಏನು ಕಾಂಗ್ರೆಸ್ ಈ ಬಾಂಬರ್ಗಳನ್ನು ಕರೆಸಿ ಕೂರಿಸಿ ಇಂತಿಂತೆಲ್ಲಿ ಬಾಂಬ್ ಬಿಡಿ, ಹೀಗೀಗೆ ಬಾಂಬ್ ಬಿಡಿ ಅಂತ ಏನಾದ್ರು ಅಗ್ರಿಮೆಂಟ್ ಮಾಡಿಕೊಡ್ತಾ, ಏನಾದರೂ ಪ್ಲಾನನ್ನು ಮಾಡಿಕೊಡ್ತಾ? ರಾಜಕೀಯ ಸರಿ, ಈ ಥರ ಟೀಕೆ ಮಾಡೋದಾದರೆ ಯಾಕಪ್ಪ ಎಲೆಕ್ಷನ್ ಟೈಮಲ್ಲಿ ಪುಲ್ವಾಮಾ ಬಾಂಬ್ ಬ್ಲಾಸ್ಟ್ ಆಯಿತು? ಇವತ್ತಿಗೆ ಆ ಪುಲ್ವಾಮಾ ಅನ್ನೋದ್ರ ಬಗ್ಗೆ ಸೇನೆಗೆ ಸಂಬಂಧಪಟ್ಟವರೇ ಅನೇಕ ಪ್ರಶ್ನೆಗಳನ್ನು ಮುಂದಿಟ್ರಲ್ಲ. ಹೇಗೆ? ಏನು ರೇಡಿಯಾಲಜಿ ಏನೇನೋ ಬಾರ್ಡ್ರ್ಗಳು ಮೋದಿ ಬಂದ ಮೇಲೆ ಏನು ಬಾರ್ಡ್ರ್ ಒಳಗಡೆ ಒಂದು ಸೊಳ್ಳೆ ಕೂಡ ಬರೋಕ್ಕಾಗಲ್ಲ ಅಂದ್ರಿ. ಯಾಕೆ 8-10 ಕಿಲೋಮೀಟ್ರು ಬಾರ್ಡ್ರನ್ನ ದಾಟಿ ಬಂದು ಬಾಂಬ್ ಇಟ್ರಲ್ಲ? ಹೆಂಗಿಟ್ರು? ಯಾರಿಡ್ಸಿದ್ದು? ಏನು ಕತೆ? ಹೇಗೆ ನಿಮ್ಮ ಹದ್ದಿನ ಕಣ್ಣನ್ನು ತಪ್ಪಿಸಿ ಟೆರರಿಸ್ಟ್ಗಳು ಇಷ್ಟು ದೂರ ಬಂದು ಬಾಂಬಿಟ್ಟು ಸುಮಾರು 40 ಜನ ಯೋಧರನ್ನು ಕೊಂದು ಹೋದ್ರಲ್ಲ? ಅದರ ಪರಿಣಾಮವಾಗಿ ಆವತ್ತು ಅಧಿಕಾರಕ್ಕೂ ಬಂದ್ರಲ್ಲ? ಏನಿದು? ಈ ಪ್ರಶ್ನೆಗಳು ಇವತ್ತಿಗೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಸರ್ಕಾರ ಬದಲಾದ ಮೇಲೆ ಪುಲ್ವಾಮಾ ತನಿಖೆ ಆಗೇ ಆಗ್ತದೆ. ಹಾಕ್ಬೋದಿತ್ತಾ? ಚೊಂಬು ಒಳಗಡೆ ಬಾಂಬು ಅಂತ ಒಂದು ಆ್ಯಡನ್ನು ಕಾಂಗ್ರೆಸ್ ಹಾಕ್ಬೋದಾ? ಚುನಾವಣೆ ಹತ್ರ ಬರ್ತಿದ್ದಂಗೆ ಬಿಜೆಪಿಗೆ ಅನುಕೂಲ ಮಾಡೋದಕ್ಕೋಸ್ಕರ ಟೆರರಿಸ್ಟ್ಗಳು ಇಲ್ಲಿಗೆ ಬರ್ತಾರೆ, ಪುಲ್ವಾಮಾ ಬ್ಲಾಸ್ಟ್ಗಳು ನಡೆಯುತ್ತೆ, ಈ ಥರದ ಆ್ಯಡನ್ನು ಇವ್ರು ಕೊಡ್ಬೋದಿತ್ತಾ? ಇವ್ರು ಕೊಟ್ಟಿಲ್ಲ. ಇವರು ನನ್ನ ರಾಜ್ಯಕ್ಕೆ ಬರಬೇಕಾದ ತೆರಿಗೆಯನ್ನು ಪ್ರಶ್ನೆ ಮಾಡಿದ್ರು, ನನ್ನ ರಾಜ್ಯಕ್ಕೆ ಬರಬೇಕಾದ ಬರ ಪರಿಹಾರವನ್ನು ಪ್ರಶ್ನೆಯನ್ನು ಮಾಡಿದ್ರು. ನೀವು ಬ್ಲಾಕ್ ಮನಿ ತಂದುಬಿಟ್ಟು ಊರ್ದ್ವಾರ ಮಾಡ್ತೀನಂದ್ರಲ್ಲ, ಅದನ್ನ ಪ್ರಶ್ನೆ ಮಾಡಿದ್ರು. ಆದರೆ ನೀವೇನು ಮಾಡಿದ್ರಿ? ಕುಕ್ಕರ್ ಬಾಂಬು, ಪಾಕಿಸ್ತಾನ ಜಿಂದಾಬಾದ್, ರಾಮೇಶ್ವರ ಬಾಂಬು, ಈ ಆ್ಯಡನ್ನು ಕೊಟ್ರಿ. ನಾನು ಮಾತಾಡ್ತಾ ನಿಮಗೆ ಡಿಸ್ಪ್ಲೇ ಕೂಡ ಆಗ್ತಿದೆ ಸ್ನೇಹಿತರೆ. ಒಂದೊಂದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದನ್ನು. ಸ್ನೇಹಿತರೆ, ಮೊದಲು ಕಾಂಗ್ರೆಸ್ಸು ಕೊಟ್ಟಂಥ ಚೊಂಬು ಆ್ಯಡನ್ನು ನೋಡಿ. ಚೊಂಬು ಆ್ಯಡ್ನಲ್ಲಿ ಎಲ್ಲರ ಖಾತೆಗೆ 15 ಲಕ್ಷ ಹಣ ಹಾಕುವ ಚೊಂಬು ಅಂತ ಹೇಳಿದ್ದಾರೆ. ಇದೇ ಮೋದಿ ಸರ್ಕಾರ 2014ರ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರುವುದಕ್ಕೋಸ್ಕರ 10 ಭರವಸೆಗಳನ್ನು ಕೊಡ್ತು, 10 ಕಥೆಗಳನ್ನು ಹೇಳ್ತು. ಎಲ್ಲ ಚಂದಮಾಮನ ಕತೆ ಅಂತ ನಮ್ಗೆ ಅನಿಸಿಲ್ಲ. ಯಪ್ಪ ಇವೆಲ್ಲ ಮಾಡ್ಬಿಡ್ತಾರಲ್ಲ ಮೋದಿ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿ ಆಗ್ಬಿಟ್ರಿ. ನಾವು ಖುಷಿ, ನಾವು ಮೋದಿ ಅಭಿಮಾನಿ ಅಲ್ವಾ ಆ ಕಾಲದಲ್ಲಿ. ಮೋದಿ ಅಭಿಮಾನಿ ಅಂದರೆ ಮೋದಿ ಆ ಸ್ಟೇಟ್ಮೆಂಟಿನ ಅಭಿಮಾನಿ. ಮೋದಿ 2002ರ ಗುಜರಾತ್ ಹತ್ಯಾಕಾಂಡ ಇನ್ನಿತರ ಅಂಶವನ್ನು ನಾವು ನಿರಾಕರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಇಟ್ಕೊಂಡು ಅಭಿಮಾನಿ ಆಗೋಷ್ಟು ತಲೆ ಕೂಡ ನಮಗೆ ಕೆಟ್ಟೋಗಿಲ್ಲ. 15 ಲಕ್ಷ ಹಣ ಹಾಕ್ತೀವಿ ಅಂತ ಹೇಳಿದ್ರು. ವಿದೇಶದಲ್ಲಿ ಅಂದರೆ ಸ್ವಿಸ್ ಬ್ಯಾಂಕಿನಲ್ಲಿ ಯಾವ ಪ್ರಮಾಣದಲ್ಲಿ ಕಪ್ಪು ಹಣ ಇದೆ ಅಂದರೆ ಆ ಕಪ್ಪು ಹಣವನ್ನೆಲ್ಲ ನಾವು ತಂದರೆ 100 ದಿನದಲ್ಲಿ ತರ್ತೀನಿ ಅಂದರು. ಪ್ರಶ್ನೆ ಅದು, ನಾವು ಅಧಿಕಾರಕ್ಕೆ ಬಂದರೆ 100 ದಿನದಲ್ಲಿ ಕಪ್ಪು ಹಣವನ್ನು ತರ್ತೇವೆ, ತಂದರೆ ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ಹಣವನ್ನು ಹಾಕ್ಬೋದು, ಆ ಪ್ರಮಾಣದಲ್ಲಿ ಹಣ ಇದೆ ಅಂತ ಹೇಳಿದ್ರು. ಆದರೆ ಸ್ನೇಹಿತರೆ, 100 ದಿನ ಹೋಗಲಿ, 10 ವರ್ಷ ಆಯಿತು. ಬ್ಲ್ಯಾಕ್ ಮನಿ ಬರೋದಿರಲಿ, ದುಪ್ಪಟ್ಟು 3 ಪಟ್ಟು 4 ಪಟ್ಟು ಬ್ಲ್ಯಾಕ್ ಮನಿ ಸ್ವಿಸ್ ಬ್ಯಾಂಕ್ ಸೇರಿದ ಹಾಗೆ, ಪನಾಮಾ ಸೇರಿದಾಗೆ ಬೇರೆ ರಾಷ್ಟ್ರದ ಬೇರೆ ಬ್ಯಾಂಕ್ಗಳಲ್ಲಿ ಸೇಫ್ ಆಗಿ ಅಕ್ರಮ ಹಣ ಜಮೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಅನೇಕ ವರದಿಗಳೇ ಬಂತು. ಬ್ಲ್ಯಾಕ್ ಮನಿ ತರ್ತೀವಿ ಅಂತ ಹೇಳಿದ್ರಿ, 100 ದಿನದಲ್ಲಿ ತರ್ತೀವಿ ಅಂತ ಹೇಳಿದ್ರಿ, 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಿ. ಆದರೆ 10 ಪಟ್ಟು ಹಣ, 4-5 ಪಟ್ಟು ಹಣ ಜಾಸ್ತಿ ಬ್ಲ್ಯಾಕ್ ಮನಿ ಅಲ್ಲಿ ಹೋಗಿ ಜಮಾವಣೆ ಆಗಿದೆ. ಇದಕ್ಕೆ ಉತ್ತರ ಕೊಡಿ. ನಿಮ್ಮ ಸ್ಟೇಟ್ಮೆಂಟ್ ಚೊಂಬು ಅಂತ ಹೇಳ್ತಾರೆ ಅವರು. ಆಮೇಲೆ ರೈತರ ಆದಾಯ ಡಬಲ್ ಮಾಡುವ ಚೊಂಬು, ರೈತರ ಆದಾಯವನ್ನು ಡಬಲ್ ಮಾಡ್ತೀವಿ ಅಂದರು. ಆದರೆ ರೈತರು ವರ್ಷಾನುಗಟ್ಟಲೆ ದೆಹಲಿಯ ಜಂತರ್ ಮಂತರ್ ಸೇರಿದ ಹಾಗೆ ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ನಿಮ್ಮ ರೈತ ನೀತಿ, ನಿಮ್ಮ ಕೃಷಿ ನೀತಿ, ಇನ್ನಿತರ ದಲ್ಲಾಳಿಗಳಿಗೆ ಅನುಕೂಲ ಮಾಡಿಕೊಡುವ, ಶ್ರೀಮಂತರನ್ನು ಶ್ರೀಮಂತಗೊಳಿಸುವ, ರೈತರ ಬದುಕನ್ನು ನಾಶ ಮಾಡುವ ನಿಮ್ಮ ನೀತಿಗಳಿಂದ, ಕೃಷಿ ನೀತಿಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಹೋರಾಟ ಮಾಡೋ ರೈತರನ್ನು ಖಲಿಸ್ತಾನಿಗಳು, ಭಯೋತ್ಪಾದಕರು ಅಂತ ಬಿಂಬಿಸುವ ಪ್ರಯತ್ನವನ್ನು ಮಾಡ್ತೀರಾ. ಎಷ್ಟಾದರೂ ರೈತರನ್ನು ಗೋಲಿಬಾರ್ ಮಾಡಿ ಕೊಂದಂತಹ ನಿಮ್ಮ ಮನಸ್ಥಿತಿಯನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ತೆರಿಗೆ ಹಂಚಿಕೆಯಲ್ಲಿ ಚೊಂಬು, ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಅದ್ಭುತವಾದ ವಿಡಿಯೋವನ್ನು ಮಾಡಿದ್ದೀನಿ. ಯಾವ ಥರದಲ್ಲಿ ತೆರಿಗೆ ದ್ರೋಹ ಮಾಡಿದ್ರು ಇವರು,
ನಮ್ಮ ರಾಜ್ಯದಿಂದ 100 ರೂಪಾಯಿ ತಗೊಂಡು ಕೇವಲ 13 ರೂಪಾಯಿ ವಾಪಸ್ ಕೊಡ್ತಾರೆ. ಯಾವ ಯಾವ ಲೆಕ್ಕದಲ್ಲಿ, ಯಾವ ಯಾವ ಪ್ರಮಾಣದಲ್ಲಿ, ಯಾವ ಯಾವ ರಾಜ್ಯಕ್ಕೆ ಇವರು ತೆರಿಗೆ ಹಂಚಿಕೆ ಮಾಡಿದ್ದಾರೆ, ಇವ್ರಿಗೆ ಅನುಕೂಲ ಆಗೋ ಕಡೆ ಇವರು ಪಡೆದುಕೊಳ್ಳುವ ಹಣವೆಷ್ಟು, ಇವರು ಕೊಡುವ ಹಣವೆಷ್ಟು, ರಾಜ್ಯಕ್ಕೆ ಇವರು ಮಾಡಿದ ದ್ರೋಹ ಏನು, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಕೂಡ ನಾನು ಮಾಡಿದ್ದೆ. ಅದನ್ನು ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ. ಈ ತೆರಿಗೆ ವಂಚಕರು ಅಂತ ಒಂದು ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಆಮೇಲೆ ಬರ ನೆರೆ ಪರಿಹಾರದ ಚೊಂಬು ಅಂತ, ಬರ ಪರಿಹಾರ, ನೆರೆ ಪರಿಹಾರ, ಕೋವಿಡ್ ಇನ್ನಿತರೆ ಪ್ರಕೃತಿ ಕೋಪಗೊಂಡು ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಾಗ ಕೇಂದ್ರ ಸರ್ಕಾರದ ವರ್ತನೆ ನೀವು ಗಮನಿಸಬೇಕು. ನಮಗೆ ಸರಿಯಾದ ಬರ ಪರಿಹಾರ ನಿಧಿಗಳನ್ನು ಕೊಡಲಿಲ್ಲ, ನೆರೆ ಪರಿಹಾರ ನಿಧಿಗಳನ್ನು ಕೊಟ್ಟಿಲ್ಲ. ಬೆಂಗಳೂರು ಮುಳುಗಡೆ ಆಗಿದ್ದನ್ನು ನೋಡಿದ್ರಿ, ಕೊಡಗು ಯಾವ ಪರಿಸ್ಥಿತಿ ಹೋಯಿತು ಅಂತ ನೀವು ನೋಡಿದ್ದೀರಾ. ಕೋವಿಡ್ ಬಂದಾಗ ಇಲ್ಲಿನ ಒಬ್ಬ ಸಂಸದ ತೇಜಸ್ವಿ ಸೂರ್ಯ ಮಸಾಲ ದೋಸೆ ತಿನ್ಕೊಂಡು ಫೋಸ್ ಕೊಟ್ಟಿರೋವಂಥ ಫೋಟೋ ಇವತ್ತಿಗೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಇದನ್ನೆಲ್ಲ ಕೇಳಿ 27 ಜನ ಸಂಸದರಿದ್ದೀರಾ, 27 ಜನ ಸಂಸದರು ನಮ್ಮ ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದೀರಾ ಅಂತ ಇವರು ರಾಜ್ಯಕ್ಕೆ ಅನಾನುಕೂಲ ಮಾಡಿದ ಕೇಂದ್ರದ ಕೆಲವು ಅಂಶಗಳನ್ನು ಇಟ್ಟು ಇವರು ಚೊಂಬು ಆ್ಯಡ್ ಕೊಟ್ಟರೆ BJPಯವರು ಆ್ಯಡ್ ಕೊಡ್ತಾರೆ. ಅದು ಹೇಗಿದೆ ನೀವು ನೋಡಿ. ಇವರು ಕಾಂಗ್ರೆಸ್ ಡೇಂಜರ್ ಅಂತ ಹೇಳ್ಬಿಟ್ಟು ಒಂದು ಆ್ಯಡ್ ಕೊಡ್ತಾರೆ. ಆ ಆ್ಯಡ್ನಲ್ಲಿ ಬರುವಂಥ ಫಸ್ಟ್ ವರ್ಡ್, ದಲಿತರ ಕಲ್ಯಾಣಕ್ಕಾಗಿ ಮೀಸಲಾಗಿದ್ದ ಹಣ ಅನ್ಯರ ಪಾಲಾಗಬೇಕಾ. ಅನ್ಯರು ಅಂದರೆ ಮುಸಲ್ಮಾನರು. ಫಸ್ಟ್ ಲೈನಲ್ಲೇ ಮುಸಲ್ಮಾನರು, ದಲಿತರಿಗೆ ಮೀಸಲಾಗಿದ್ದ ಕಲ್ಯಾಣ ಹಣ ಅದು ಅನ್ಯರು ಕೊಟ್ಟರೆ. ಅನ್ಯರು ಅಂದರೆ ಯಾರು? ಬ್ರಾಹ್ಮಣನ, ಒಕ್ಕಲಿಗನ, ಕುರುಬನ, ಯಾರು? ಇವ್ರು ಯಾರು ಅಲ್ಲ, ಅನ್ಯರದ ಮುಸಲ್ಮಾನರು. ಇವ್ರಿಗಷ್ಟೇ ಸುತ್ತಿ ಬಳಸಿ. ದಲಿತರಿಗೆ ಮೀಸಲಾಗಿದ್ದ ಯಾವ ಹಣ ಕೂಡ ಮುಸಲ್ಮಾನರಿಗೆ ಕಾಂಗ್ರೆಸ್ ಸರ್ಕಾರ ಕೊಡಲೇ ಇಲ್ಲ. ಆಟೋದಲ್ಲಿ ಹೋದ ಪ್ರಯಾಣಿಕರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಬೇಕಾ. ನಿಮಗೆ ಮಂಗಳೂರಿನಲ್ಲಿ ಆಟೋದಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿದ್ದು ನೋಡಿದಿರಾ. ಅದು ಕಾಂಗ್ರೆಸ್ ಮಾಡಿತು, ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಆಯಿತು, ಕಾಂಗ್ರೆಸ್ ಸರ್ಕಾರ ಬಂದಿದ್ದಕ್ಕೆ ಮುಸಲ್ಮಾನರು ಬಾಂಬ್ ಬಿಡ್ತಿದ್ದಾರೆ ಅಂತ ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. ನೀವು ಇದ್ದಿದ್ದಕ್ಕೆ ಪುಲ್ವಾಮಾ ಅಟ್ಯಾಕ್ ಆಗಿದ್ದು, ನೀವು ಇದ್ದಿದ್ದಕ್ಕೆ ನಮ್ಮ ಯೋಧರ ಮಾರಣ ಹೋಮ ಆಗ್ತಿರೋದು. ಹಾಗಾದರೆ ದೇಶದ ಭದ್ರತೆಗೆ ಅಪಾಯ ನೀವು ಅಂತ ನಾವು ಹೇಳ್ಬೋದಾ? ನೀವು ಲಿಂಕ್ ಮಾಡ್ತಿರಲ್ಲ, ಸುತ್ತಿ ಬಳಸಿ ಹೋಗಿ ಈ ದೇಶದಲ್ಲಿ ಏನೇ ಇನ್ಸಿಡೆಂಟ್, ದುರ್ಘಟನೆಗಳಾದರೆ ಅದು ಕಾಂಗ್ರೆಸ್ ಮಾಡ್ತು. ಮುಸಲ್ಮಾನರಿಂದ ಏನೇ ಕೃತ್ಯ ಆದರೂ ಕಾಂಗ್ರೆಸ್ ಮಾಡ್ತು. ಹುಬ್ಬಳ್ಳಿಯಲ್ಲಿ ನೇಹಾ ಅನ್ನೋ ಒಂದು ಹೆಣ್ಮಗಳು ಫಯಾಜ್ ಅನ್ನೋನ್ನ ಪ್ರೀತಿ ಮಾಡ್ತಾ ಇದ್ಲು. ಅವರಿಬ್ಬರ ಪ್ರೀತಿಯಲ್ಲಿ ವ್ಯತ್ಯಾಸ ಆಗಿ ಫಯಾಜು ಅನ್ನೋ ಒಬ್ಬ ಭಯೋತ್ಪಾದಕ, ಒಬ್ಬ ನರರಾಕ್ಷಸ ಆ ನೇಹಾ ಅನ್ನೋಳನ್ನು ಕೊಲೆ ಮಾಡ್ತಾನೆ. ಅವನಿಗೆ ಯಾವ ಥರದ ಶಿಕ್ಷೆ ಕೊಟ್ಟರು ಸಾಕಾಗಲ್ಲ, ಅವನಿಗೆ ಕ್ರೂರವಾದ ಶಿಕ್ಷೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾರು ಕೂಡ ಅವನ ಪರವಾಗಿ ವಕೀಲರು ವಕಾಲತ್ ತಗೋಬಾರ್ದು ಅಂತ ಹೇಳ್ತಾ ಇದ್ದೀವಿ. ಆ ಪ್ರಕರಣಕ್ಕೂ ಅದಕ್ಕೂ ಕೂಡ ಕಾಂಗ್ರೆಸ್ಸೇ ಕಾರಣ ಅಂತ ಹೇಳ್ತೀರಾ. ಇದು BJPಯ ದುಷ್ಟ ಮನಸ್ಥಿತಿ. ಕಾಂಗ್ರೆಸ್ ಅಗ್ರಿಮೆಂಟ್ ಮಾಡಿಕೊಟ್ಟಿದೆ ನೋಡಿ, ಈ ಥರ ಎಲ್ಲ ಮಾಡಬೇಕು ಅಂತೇಳಿ. ಅದೇ ಥರ ಅದನ್ನು ಮುಂದುವರೆದ ಭಾಗ, KJ ಹಳ್ಳಿ DJ ಹಳ್ಳಿ ಗಲಭೆಕೋರನ್ನು ಓಲೈಸುವವರು ಬೇಕಾ. KJ ಹಳ್ಳಿ DJ ಹಳ್ಳಿ ಪ್ರಕರಣ ನಿಮ್ಗೆ ಗೊತ್ತಿರ್ಬೋದು. ಪ್ರವಾದಿಯನ್ನು ನಿಂದನೆ ಮಾಡಿದ್ರು ಅಂತೇಳಿ. ಈಗೇನು ಮೊನ್ನೆ BJP ಸೇರ್ಕೊಂಡಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅಕ್ಕನ ಮಗ ನವೀನ್ ಅನ್ನೋನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ವಿರುದ್ಧ ನಿಂದನೆಯ ಏನೋ ಒಂದು ಕಾಮೆಂಟ್ ಹಾಕಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಿನ DJ ಹಳ್ಳಿ KJ ಹಳ್ಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯಿತು. ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕ್ತಾರೆ, ರಸ್ತೆ ಬದಿ ಇರುವಂಥ ವಾಹನಗಳಿಗೆ ಬೆಂಕಿ ಹಾಕ್ತಾರೆ, ಅಖಂಡ ಶ್ರೀನಿವಾಸ ಮೂರ್ತಿ ಆಫೀಸ್ಗೂ ಬೆಂಕಿ ಹಾಕ್ತಾರೆ. ಈ ಪ್ರಕರಣದಲ್ಲಿ ಅನೇಕರು ಅರೆಸ್ಟ್ ಆಗ್ತಾರೆ, ಅನೇಕರ ಮೇಲೆ UAP ಕೇಸ್ ಆಗಿದೆ. ತುಂಬ ಜನ ಇನ್ನೂ ಜೈಲಿಂದ ಹೊರಗೆ ಬಂದೇ ಇಲ್ಲ. ಆಲ್ಮೋಸ್ಟ್ ಜನರ ಬದುಕು ಮುಗಿದು ಹೋಗಿದೆ. ಒಂದಿಷ್ಟು ಅಮಾಯಕರನ್ನ ಬಲಿ ಹಾಕಿದ್ರು, ಆ ಕೃತ್ಯದಲ್ಲಿ ಭಾಗಿಯಾದವ್ರನ್ನ ಬಲಿ ಹಾಕಿದ್ರು. ಇವೆಲ್ಲದೂ ಆ ಇನ್ಸಿಡೆಂಟಲ್ಲಿ ಎಲ್ಲ ನಡೆದು ಹೋಗಿದೆ. ಇದಕ್ಕೂ ಕಾಂಗ್ರೆಸ್ಸಿಗೆ ಏನು ಸಂಬಂಧ? ಇದು ಕಾಂಗ್ರೆಸ್ನವರು ಅವರನ್ನು ಓಲೈಸುವವರು, ಬೆಂಕಿ ಹಾಕೋರನ್ನ ಓಲೈಸ್ತಾರೆ ಅಂತ ಅಂದರೆ ಮುಸಲ್ಮಾನರ ಪರ ನಿಲ್ಲಲೇಬಾರ್ದು ಅಂತ. ಕಾಂಗ್ರೆಸ್ JDS ಯಾವ ಪಕ್ಷ ಅಂತಲ್ಲ BJP. ಇವ್ರದ್ದು BJP ಮೆಂಟಾಲಿಟಿ ಏನು ಗೊತ್ತಾ? ನೀವು ಮುಸಲ್ಮಾನರ ವಿರೋಧ ಮಾಡಬೇಕು, ನಾವು ಮಾಡ್ತಾ ಇದ್ದೀವಲ್ಲ. ಮುಸಲ್ಮಾನರನ್ನ ಹೇಟ್ ಮಾಡಿ, ಮುಸಲ್ಮಾನರನ್ನ ದೂರ ಇಡಿ, ಅವ್ರ ವಿಶ್ವಾಸ ತಗೋಬೇಡಿ, ಅವ್ರ ಪರ ಮಾತಾಡಬೇಡಿ ಅಂತ. ಇದೇ DK ಶಿವಕುಮಾರ್ ನಮ್ಮ ಬ್ರದರ್ಸ್ ಅವರು ಅಂತ ಹೇಳಿಬಿಟ್ಟು ಕೋವಿಡ್ ಸಂದರ್ಭದಲ್ಲೂ ಕೂಡ ಜಾತಿ ಧರ್ಮದ ರಾಜಕೀಯ ಮಾಡಿದಂತಹ ಸಂಸದ ತೇಜಸ್ವಿ ಸೂರ್ಯನನ್ನು ಉಲ್ಲೇಖಿಸಿ ಅಲ್ಲೂ ಕೂಡ ಧರ್ಮದ ರಾಜಕಾರಣ ಮಾಡಿ, ರೋಗದಲ್ಲೂ ಕೂಡ ಧರ್ಮವನ್ನು ನೋಡಿ, ಸಾವಿನಲ್ಲೂ ಕೂಡ ಧರ್ಮದಲ್ಲಿ ನೋಡುವಂಥ ಆ ಮನಸ್ಥಿತಿಯನ್ನು ಧಿಕ್ಕರಿಸಿ ಅವ್ರು ನಮ್ಮ ಅಣ್ಣ ತಮ್ಮಂದರು ಅಂತ, ಇಲ್ಲಿನ ಮುಸಲ್ಮಾನರು ನಮ್ಮ ಅಣ್ಣ ತಮ್ಮಂದರು ಅಂತ ಹೇಳೋದ್ರಲ್ಲಿ ಏನಿದೆ ತಪ್ಪು? ಅಂದರೆ ನೀವು ಅವರನ್ನು ವಿರೋಧ ಮಾಡ್ತೀರಾ, ಹೇಟ್ ಮಾಡ್ತೀರಾ, ಹಾಗೆ ಎಲ್ಲರೂ ಕೂಡ ಮುಸಲ್ಮಾನರು ದ್ವೇಷಿಸಬೇಕು ಅಂತನ? ಇದು ನನ್ನ ದೇಶದ ಸಂವಿಧಾನ ಹೇಳುತ್ತಾ? ಇದು ನನ್ನ ದೇಶದ ಪ್ರಜಾಪ್ರಭುತ್ವ? ನನ್ನ ದೇಶದ ಸಂವಿಧಾನಕ್ಕೆ ವಿರುದ್ಧ ನೀವು ಯಾವುದೇ ಧರ್ಮವನ್ನು, ಯಾವುದೇ ವ್ಯಕ್ತಿಯನ್ನು ವಿರೋಧ ಮಾಡಿದ್ರೆ, ಕೃತ್ಯ ಮುಸಲ್ಮಾನ ಮಾಡಲಿ, ಯಾವುದೇ ದುಷ್ಕೃತ್ಯ ಹಿಂದೂ ಮಾಡಲಿ, ಅದು ಆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು, ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅಲ್ಲಿ ಯಾರೋ ಶಾಕಿರ್ ಬಾಂಬ್ ಇಟ್ಟ, ಇವನು ಯಾರೋ ಫಯಾಜ್ ಯಾವುದೋ ಒಂದು ಹೆಣ್ಮಗಳನ್ನ ಕೊಲೆ ಮಾಡ್ದ ಅನ್ನೋ ಕಾರಣಕ್ಕೆ ಇಡೀ ಮುಸಲ್ಮಾನ ಸಮುದಾಯವನ್ನೇ ವಿಲನೈಸ್ ಮಾಡೋದು ತಪ್ಪಾಗ್ತದೆ.
ಹಾಗಾಗಿ ನಾವು ಎಲ್ಲರ ಪರ ಇದ್ದೀವಿ, ನಾವು ಹಿಂದೂಗಳ ಪರ ಹೌದು, ಮುಸಲ್ಮಾನರ ಪರ ಹೌದು, ಕ್ರೈಸ್ತರ ಪರ ಹೌದು ಅಂತ ಕಾಂಗ್ರೆಸ್ ಹೇಳ್ತಾ ಬರುತ್ತೆ. ಅಷ್ಟು ಹೇಳಿದ್ದಕ್ಕೆ ಇವರು ಮುಸಲ್ಮಾನರನ್ನ ಓಲೈಸರು, ಇವರು ಟೆರರಿಸ್ಟನ್ನ ಓಲೈಸರು, KJ ಹಳ್ಳಿ DJ ಹಳ್ಳಿ ಹಂತಕರನ್ನ ಓಲೈಸರು, ಆಟೋದಲ್ಲಿ ಬಾಂಬ್ ಬಿಟ್ಟವರನ್ನು ಓಲೈಸರು ಅಂತ ಹೇಳಿ ಸ್ಟೇಟ್ಮೆಂಟನ್ನು ಕೊಡ್ತಾರಲ್ಲ BJP ಅವರೇ. ನಿಮಗೆ ಪಬ್ಲಿಕ್ಕು ಮೆಟ್ಟ ತಗೊಂಡು ಹೊಡಿತಾರೆ ಒಂದಿನ. ಸೀರಿಯಸ್ ಆಗಿ ಇದೇ ಥರ ನೀವು ಮಿಸ್ಗೈಡ್ ಮಾಡ್ತಾ ಹೋದರೆ, ಇದೇ ಥರ ಜಾತಿ ರಾಜಕಾರಣವನ್ನೇ ಮಾಡ್ತಾ ಹೋದರೆ ಖಂಡಿತವಾಗಲೂ ನಿಮ್ಮನ್ನು ಅಟ್ಟಾಡಿಸ್ಕೊಂಡು ಹೊಡಿತಾರೆ. ನಾನೊಬ್ಬ BJPನು ಅಂತ ಹೇಳಿದ್ರೆ ಹೊಡಿತಾರೆ ಅನ್ನುವಂಥ ವಾತಾವರಣ ಅಂತ ಸೃಷ್ಟಿ ಆಗೇ ಆಗ್ತದೆ. ಇದೇ ಕಾಂಗ್ರೆಸ್ಸು ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಜಾಹೀರಾತು ಕೊಟ್ಟರೆ ನೀವು ಕೋಮುವಾದವನ್ನು ಬಿತ್ತುವಂಥ ಜಾಹೀರಾತು ಕೊಟ್ಟಿದ್ದೀರಾ. ಎಷ್ಟು ನೋಡಿ ವ್ಯತ್ಯಾಸ ನೋಡಿ ನಿಮ್ಮಿಬ್ಬರಿಗೆ. ಆಲ್ರೆಡಿ ಆ ಕಾರಣಕ್ಕೆ 66 ಸೀಟುಗಳನ್ನು ಕೊಟ್ಟು ಒದ್ದೋರ ಹಾಕಿದ್ದಾರೆ. ಆದರೂ ನೀವು ಬದಲಾಗ್ತಿಲ್ಲ, ಬುದ್ಧಿ ಬರ್ತಿಲ್ಲ ನಿಮಗೆ ನೋಡಿ. ಆಮೇಲೆ ಅದೇ ಹೋಟೆಲ್ಗೆ ಟೀ ಕುಡಿಯಲು ಹೋದಾಗ ಅಮಾಯಕರು ಬಾಂಬ್ ಸ್ಫೋಟ, ಅದೇ ರಾಮೇಶ್ವರ ಬಾಂಬ್ ಉಲ್ಲೇಖ ಮಾಡ್ತಾರೆ. ಆಮೇಲೆ ಕಾಲೇಜಿಗೆ ಹೋದ ಹೆಣ್ಮಗಳು ಲವ್ ಜಿಹಾದ್ಗೆ ಬಲಿ ಆಗ್ಬೇಕಾ? ಲವ್ ಜಿಹಾದ್ ಅನ್ನೋದೇ ಇಲ್ಲ ಅಂಥೇಳಿ ಸುಪ್ರೀಂ ಕೋರ್ಟೇ ಆದೇಶ ಕೊಟ್ಟಾಗಿದೆ. ಕೇರಳದ ಒಂದು ಪ್ರಕರಣವನ್ನು ಉಲ್ಲೇಖಿಸಿ ಲವ್ ಜಿಹಾದ್ ಅನ್ನೋದೇ ಇಲ್ಲ ಅಂಥೇಳಿ. ಲವ್ ಜಿಹಾದ್ ಅಲ್ಲ, ಹಿಂದೂ ಮುಸ್ಲಿಂ ಇದೊಂದು ಪ್ರಕೃತಿ, ಪ್ರೇಮ ಪ್ರಕರಣ ನಡೀತಾ ಇರ್ತದೆ. ಸರಿ ತಪ್ಪು ಅನ್ನೋದು ಮನೆಯಲ್ಲೇ ಪಾಠ ಆಗಬೇಕು. ಮುಸಲ್ಮಾನ ಪ್ರೀತಿ ಮಾಡಬೇಡ, ಅವ್ರ ಆಚಾರ ವಿಚಾರ ಸಂಸ್ಕಾರ ಬೇರೆ ಇದೆ. ಹಿಂದೂ ಹೆಣ್ಮಕ್ಳನ್ನ ಪ್ರೀತಿ ಮಾಡಬೇಡ, ಅವ್ರ ಆಚಾರ ವಿಚಾರ ಸಂಸ್ಕಾರ ಬೇರೆ ಇದೆ. ಈ ಥರ ಮನೆಯಲ್ಲೇ ಪಾಠ ಆಗ್ಬಿಟ್ಟು ಹೊರಗೆ ಕಳಿಸ್ಬೇಕು. ಬಟ್ ವಯಸ್ಸು ಯೌವನ ಯಾವುದೂ ಕೂಡ ಪ್ರೀತಿಗೆ ಅಡೆತಡೆ ಹಾಕೋಕ್ಕೆ ಸಾಧ್ಯ ಇಲ್ಲ. ಅದಾಗ ಹೋಗುತ್ತೆ. ಅಲ್ಲಿ ಜಿಹಾದ್ ಎಲ್ಲ ಬಂತು? ರಾಜಕೀಯಕ್ಕೋಸ್ಕರ BJP ಈ ಲವ್ ಜಿಹಾದ್ ಅನ್ನೋ ಕಾನ್ಸೆಪ್ಟನ್ನ ಮುನ್ನೆಲೆಗೆ ತರುತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಲವ್ ಜಿಹಾದ್ ನಡೆದು ಬಿಡುತ್ತೆ ಅಂತ ಹೇಳಿ ಜನರನ್ನ ಮಿಸ್ಗೈಡ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದ ಫಲವಾಗಿ ಈ ಥರದೊಂದು ಕಾಂಗ್ರೆಸ್ ಡೇಂಜರ್ ಅಂತ ಇವರು ಜಾಹೀರಾತನ್ನು ಬಿಡ್ತಾರೆ. ಆಮೇಲೆ ಆಶ್ಚರ್ಯ ಅಂದರೆ, ಮೇಲು ಹೋದ ಗೋಮಾತೆ ಕಸಾಯಿ ಖಾನೆ ಸೇರಬೇಕಾ? ಇವ್ರಿಗೆ ಯಾವುದ್ರಲ್ಲಿ ಉಗಿಬೇಕು ನೀವು ಹೇಳಿ? ಮೇಲು ಹೋದ ಗೋಮಾತೆ ಕಸಾಯಿ ಖಾನೆ ಸೇರಬೇಕಾ? ಭಾರತ ದೇಶ ಕಳೆದ 10 ವರ್ಷದಲ್ಲಿ ಬೀಫ್ ಎಕ್ಸ್ಪೋರ್ಟಲ್ಲಿ, ಅಂದರೆ ದನದ ಮಾಂಸದ ಮಾರಾಟದಲ್ಲಿ ನಂಬರ್ 2ನೇ ಸ್ಥಾನದಲ್ಲಿದೆ. ನಂಬರ್ 2, ನಂಬರ್ 4 ಇತ್ತು. ಕಳೆದ 10 ವರ್ಷಗಳ ಆಚೆಗೆ ಬೀಫ್ ಎಕ್ಸ್ಪೋರ್ಟಲ್ಲಿ ಭಾರತ ದೇಶ ನಂಬರ್ 4ನೇ ಸ್ಥಾನದಲ್ಲಿ ಇತ್ತು. ಇವತ್ತು ನಂಬರ್ 2ಗೆ ಬಂದಿದೆ ಕಳೆದ 10 ವರ್ಷದಲ್ಲಿ. ಯಾರಪ್ಪ ಅದು ಆಡಳಿತ? ಡ್ಯಾಡಿ ಮಂಗಳಸೂತ್ರ ಮೋದಿಯವರೇ ಆಡಳಿತ ನಡೆಸ್ತಾ ಇರೋದು. ಮಂಗಳಸೂತ್ರ ಮೋದಿಯವರ ಆಡಳಿತದಲ್ಲಿ 2ನೇ ಸ್ಥಾನದಲ್ಲಿ ಬೀಫ್ ಎಕ್ಸ್ಪೋರ್ಟು ಭಾರತ ಇರೋದು. ಇವರು ಯಾಡ್ ಕೊಡ್ತಾರೆ, ಮೇಲು ಹೋದ ಗೋಮಾತೆ ಕಸಾಯಿ ಖಾನೆ ಸೇರಬೇಕಾ? ಮೇಲು ಹೋದ ಗೋಮಾತೆ ವಿದೇಶದ ಜನರ ಹೊಟ್ಟೆಗೆ ಹೋಗಿ ಅವರ ಜೋಬಿಂದ ಕೊಡೋ ದುಡ್ಡು ಮೋದಿಯವರ ಅಕೌಂಟಿಗೆ ಹೋಗಿ ಸೇರಬೇಕಾ? ಅರ್ಥಾತ್ BJP ಸರ್ಕಾರದ ಅಕೌಂಟಿಗೆ ಸೇರ್ಬೋದಾ? ಭಾಳ ದೊಡ್ಡ ಆರ್ಥಿಕತೆ ಯಾವುದು ಈ ದನದ ಮಾಂಸ ರಫ್ತು. ದನದ ಮಾಂಸ ರಫ್ತು ಮಾಡಿ ಬೇಕಾಬಿಟ್ಟು ದುಡ್ಡು ಮಾಡ್ತಾ ಇದ್ದಾರೆ, ಬೇರೆ ದುಡ್ಡು ಮಾಡ್ಕೊಳ್ತಿದ್ದಾರೆ. ಆಮೇಲೆ ಹೇಳ್ತಾರೆ ಮೇಲ್ ಹೋದ ಗೋಮಾತೆ ಕಸಾಯಿ ಖಾನೆ ಸೇರಬೇಕಾ? ಕಾಂಗ್ರೆಸ್ ಬಂದರೆ ಅದಾಗತ್ತೆ. ಹಾಗಾದ್ರೆ ನೀವಿದ್ದೀರಲ್ಲ, ನೀವಿದ್ದಾಗ ಯಾಕೆ ನಂಬರ್ 2ನೇ ಸ್ಥಾನಕ್ಕೆ ಹೋಗಿದೆ? ನೀವು ಹಾಕಿರೋ ಜಾಹೀರಾತಿನ ಒಂದೊಂದು ಲೈನ್ ಕೆಳಗಡೆ ಉತ್ತರ ಅಂತ ಬರೀತಾ ಹೋದರೆ ನೀವೇ ಸಿಕ್ಕಾಕತ್ತೀರ. ಸುಮ್ಮನೆ ಒಂದು ಜಾಹೀರಾತು ಅಂತ ಕೊಟ್ಬಿಡೋದು, ಕೌಂಟ್ರ್ ಕೊಡಬೇಕು. ಇವರು ಚೊಂಬು ಕೊಟ್ಟಿದ್ದೀರ ನೀವು ಅಂದಾಗ ನಾವು ಅಕ್ಷಯ ಪಾತ್ರೆ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಪ್ರೂಫ್ ಕೊಡೋ ಜಾಹೀರಾತು ಕೊಡಿ. ಇದನ್ನು ಅರ್ಥ ಮಾಡ್ಕೊಂಡು ಯಾರು ಅರ್ಥ ಮಾಡ್ಕೊಳ್ಳೋದು? ನೀವಲ್ಲ, ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿ. ಮೋದಿಯ ಮಂಗಳಸೂತ್ರದ ಕಥೆಯಿಂದ ಹಿಡಿದು ಇವರ ಡೇಂಜರ್ ಕಥೆವರೆಗೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಮಸ್ಕಾರ.